ಮನೇಲಿ ನೋಡ್ರಿ, ಇಬ್ಬರು ಅಣ್ಣ ತಮ್ಮಂದರು ಇದ್ರು ಅಂದ್ರೆ ಇಬ್ಬರಲ್ಲೂ ಕಲಹ. ಯಾವುದೇ ಒಂದು ಪದಾರ್ಥ ಇದ್ರೆ ಅವ ನನಗ್ ಬೇಕು ಅಂತಾನೆ, ಇವ್ ನನಗ್ ಬೇಕಂತಾನೆ. ಇಬ್ರು ಪದಾರ್ಥ ಒಂದೇ ಇರ್ತಾರೆ, ಇಬ್ರು ಬೇಕು ಅಂದ್ರೆ ಯಾರಿಗೆ ಕೊಡಬೇಕು? ಸಾಮಾನ್ಯವಾಗಿ ತಾಯಿಯಂದಿರು ಪಾರ್ಸಲಿಟಿ ಮಾಡ್ತಾರೆ. ತಾಯಿ ಅಂದ್ರೆ ಯಾವ ಮಕ್ಕಳ ಹತ್ರ ಹೋಗ್ತಾರೆ? ಸಣ್ಣ ಮಗ ದೊಡ್ಡ ಮಗ ಇಬ್ರು ಇದ್ದಾಗ ತಾಯಿ ತೋರಿಸಕ್ಕಂತ ಮಮತೆ ಯಾರಲ್ಲಿ? ಸಣ್ಣ ಮಗನಲ್ಲಿ. ಇಲ್ಲಿ ಬಿಡು ಪಾಪ ಸಣ್ಣವನಿದ್ದಾನೆ, ಕೊಟ್ಬಿಡು ಅವ್ರನ್ನ ಅಂತಾರೆ. ಎಲ್ಲದಕ್ಕೂ ಸಣ್ಣ ಮಗನ ಮೇಲೆ ಮೋಹ ತಾಯಿಗಾಗಿ. ಇದನ್ನ ಕೃಷ್ಣ ಏನ್ ಮಾಡ್ತಿದ್ದ ಅಂತೆ, ದುರುಪಯೋಗ ತೋತಾ ಇದ್ದ. ಒಮ್ಮೆ ಬಹಳ ವಿಚಿತ್ರವಾದ ಘಟನೆ ಆಯ್ತಂತೆ. ಬೆಳಗಾದ್ಮೇಲೆ ಮಕ್ಕಳು ಹಾಲು ಕುಡಿಲಿಕ್ಕೆ ಬರ್ತಾನೆ. ತಾಯಿ ಹಾಲುಗಳನ್ನ ಕರೆದು ಇವಳಲ್ಲಿ ಇಟ್ಕೊಂಡು ಕೂತಾಳೆ. ಬಲರಾಮ ಕೃಷ್ಣ ಹಾಲು ಕುಡಿಲಿಕ್ಕೆ ಬಂದ್ರಿ ಅಂತ ಕರೆದು, ಹಾಲು ಕುಡಿಲಿಕ್ಕೆ ಬರಬೇಕು ಅಂತ ಇಬ್ಬರು ಕರೆದಾಗ ಬಲರಾಮ ಕೃಷ್ಣ ಇಬ್ರು ಹೋದ್ರು. ಇಬ್ಬರು ನಿಮ್ಮ ಲೋಟ ತಗೊಂಬನ್ರಿ ಅಂತ ಹೇಳಿದ್ರು. ಬಲರಾಮ ದೊಡ್ಡವನು ಲೋಟ ತಂದ ಇಟ್ಟ. ಅಮ್ಮ ಲೋಟ ತಂದಿದ್ದೀನಿ, ಹಾಲು ಹಾಕು ಅಂದ. ತಾಯಿ ಲೋಟದಲ್ಲಿ ಹಾಲು ಹಾಕಿದ್ರು. ಕೃಷ್ಣ ಬಂದ, ಅದನ್ನ ಲೋಟ ತಗೊಳ್ಳಿ ಪ್ರಾರಂಭ ಮಾಡಿದ. ಅಣ್ಣ ಹೇಳ್ದ, ಕೃಷ್ಣ ಅದು ನನ್ನದು, ನೀನು ಕುಡಿಬೇಡ, ನಂದು ಅಂದ. ನನಗೂ ಬೇಕು ಅಂದ. ಇಲ್ಲ ನಂದು, ನಿನ್ ಲೋಟ ಎಲ್ಲಿ, ನೀನ್ ತಗೊಂಬ ಅಂದ. ಸುಮ್ಮನೆ ನಿಂತ. ತಾಯಿ ಕೇಳ್ತಾಳೆ, ಯಾಕೋ ಕೃಷ್ಣ ನಿನ್ ಲೋಟ ಎಲ್ಲಿ? ನನಗೆ ಗೊತ್ತಿಲ್ಲಮ್ಮ, ಎಲ್ಲೋ ಕಳೆದೋಯ್ತು ಗೊತ್ತಿಲ್ಲ. ಬಲರಾಮ ಅಂದ, ಅಮ್ಮ ಇದು ನನ್ನ ಲೋಟ, ನಾನು ಕುಡಿ ಹೋಗಿಲ್ಲ ಅಂದ. ನಾನು ಅವ್ನು ಕೊಡಂಗಿಲ್ಲ, ನನ್ನ ಲೋಟ ನಾನು ಮೊದಲು ಕೊಡ್ತೇನೆ ಅಂದ. ಕೃಷ್ಣ ಹೇಳ್ದ, ನೋಡಣ್ಣ, ಶಾಸ್ತ್ರ ಹೇಳ್ತಾರೆ ಏನ್ ಗೊತ್ತೇನು, ಸಣ್ಣವರು ಕುಡಿಬೇಕು, ದೊಡ್ಡವರು ತೊಳೆದಿಡಬೇಕು. ಯಾವಾಗಲೂ ಸಣ್ಣವರು ಅಣ್ಣ ತಮ್ಮ ಇರ್ತಾನೆ, ಸಣ್ಣವರು ಕುಡಿಬೇಕು, ದೊಡ್ಡವರು ತೊಳೆದಿಡಬೇಕು. ಇದು ಶಾಸ್ತ್ರ. ಕೊಡು, ಮೊದಲು ನಾನು ಕುಡಿತೇನೆ, ಆಮೇಲೆ ನೀನು ತೊಳೆದಿಡು ಅಂತ. ಸಾಧ್ಯ ಇಲ್ಲ, ನಾನು ಕೊಡಂಗಿಲ್ಲ ಅಂತ. ಇಬ್ಬರಲ್ಲಿ ಜಗಳ ಶುರು ಆಯ್ತು. ತಾಯಿ ಮತ್ತೆ ಅದೇ ಪ್ರೀತಿ. ಕೊನೆಗಂದ್ಲು ತಾಯಿ, ಕೃಷ್ಣ ಏನಿದ್ರು ಅವನ್ ಲೋಟ, ನ್ಯಾಯ ಪ್ರಕಾರ ಅವನಿಗೆ ಸಲ್ಲಬೇಕಾದ್ದು ನ್ಯಾಯ. ಆದ್ರೆ ನೀನು ಹಠ ಮಾಡ್ತಿದ್ಯಪ್ಪ, ನಾನೇನ್ ಹೇಳಿ, ನನಗೆ ಗೊತ್ತಿಲ್ಲಮ್ಮ, ನನಗೆ ಬೇಕು ಬೇಕು ಅಂತ ಹಠ ಮಾಡಿದ. ಕೊನೆಗೆ ತಾಯಿ ಒಂದು ಕಾಂಪಿಟೇಷನ್ ಇಟ್ಲ, ನಾನೊಂದು ಪರೀಕ್ಷೆ ಇಡ್ತೇನೆ, ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತೀರಿ ಅವರು ಮೊದಲು ಬಂದು ಹಾಲು ಕುಡಿಬೇಕು. ಹೇಳಮ್ಮ ನೀ ಏನ್ ಪರೀಕ್ಷೆ ಇಡ್ತೀನಿ, ನಾನು ಪರೀಕ್ಷೆ ಸಿದ್ಧನಾಗಿದ್ದೀನಿ ಅಂತ ಬಲರಾಮ ಹೇಳ್ದ. ಹಾಲಿನ ಲೋಟ ಅಲ್ಲೇ ಇಟ್ಲವ್. ನಾನು ಇಲ್ಲಿಂದ 1 2 3 ಅಂತ ಹೇಳ್ತೇನೆ, ಇಬ್ರು ಓಡ್ಬೇಕು. ಎಲ್ಲಿವರೆಗೂ ಓಡಬೇಕು? ಯಮನಾ ನದಿಗೆ ಹೋಗ್ಬೇಕು. ಯಮನಾ ನದಿಯಲ್ಲಿ 3 ಬಾರಿ ಮುಳುಗಿ ಹಾಕಿ ಬರಬೇಕು. ಯಾರು ಯಮನಾ ನದಿಯಲ್ಲಿ ಹೋಗಿ 3 ಬಾರಿ ಸ್ನಾನ ಮಾಡಿಕೊಂಡು ಮೊದಲು ಬರ್ತಾರೆ ಅವ್ರು ಹಾಲು ಕುಡಿಬೇಕು. ಅವ್ರು ಫಸ್ಟ್ ಹಾಲು ಕುಡಿಬೇಕು. ಸರಿನಾ? ಇಬ್ರು ಹೋಗ್ತೀರಾ? ಅದು ಬಲರಾಮ ಅವಶ್ಯಕ ಆಗ್ಲಿಲ್ಲ. ಕೃಷ್ಣ ನೀನು, ನಾನು ರೆಡಿ ಇದ್ದೇನೆ. ಸರಿ ತಾಯಿ ಓಡೋಗ್ರಿ ಅಂತ 1 2 3 ಅಂತ ಓಡ್ರಿ ಅಂತ ಬಲರಾಮ ಓಡಿದ. ಬಲರಾಮ ವಯಸ್ಸಿನಲ್ಲೂ ದೊಡ್ಡವನು, ಹೈಟ್ನಲ್ಲೂ ಎತ್ತರವಾಗಿದ್ದ, ಸ್ವಲ್ಪ ವೇಗವಾಗಿ ಓಡ್ತಾ ಇದ್ದ. ಹೀಗಾಗಿ ಅತ್ಯಂತ ವೇಗದಾಗ ಬಲರಾಮ ಓಡಿಬಿಟ್ಟ. ಕೃಷ್ಣ ಮೊದಲು ಆರಂಭಕ್ಕೆ ತಾಯಿ ಮುಂದೆ ಸ್ವಲ್ಪ ಹೊತ್ತು ಓಡಿದ, ಮುಂದೆ ನಿಂತು ಬಿಟ್ಟ. ನಿಧಾನ ನಡೀತಾ ಹೊರಟ. ಮುಂದೆ ಆ ಕಡೆ ನೋಡ್ತಾ ಇದ್ದ, ಇವ್ರ ಮನೆ ನೋಡ್ತಾ ಇದ್ದ, ಅವ್ರ ಮನೆ ನೋಡ್ತಾ ನಿಧಾನ ನಡೀತಾ ಹೊರಟ. ಬಲರಾಮ ಮುಂದೆ ಹೋದ್ಮೇಲೆ ನೋಡ್ತಾನೆ, ಕೃಷ್ಣ ಬರಲಿಲ್ಲ. ಹಿಂದೆ ನೋಡ್ತಾನೆ, ಯಾಕೆ ಕೃಷ್ಣ ನೀನು ಬರೋ ಹಾಗಿಲ್ಲ ಅಂತ ಕೇಳ್ದ. ಬರ್ತೇನೆ ನೀನು ಮುಂದೆ ಹೋಗುವುದು. ನಾನು ಬೇಗ ಸ್ನಾನ ಮಾಡ್ಕೊಂಡು ಊಟ, ನಾನು ಬಂದು ಹಾಲು ಕುಡಿತೇನೆ ಅಂತ. ಕುಡಿ ನೀನು ಕುಡಿ, ನಿನ್ ಮುಂದೆ ಆಮೇಲೆ ಬರ್ತೇನೆ ಅಂತ. ಕುಡಿ ಅಂತ ಹೇಳಬೇಕಾದ್ರೆ ಮುಂಚೆನೆ ಅಲ್ಲೇ ಹೇಳಿದೆ, ಅಲ್ಲೇ ಕುಡಿ ಬಿಡ್ತಾ ಇದ್ದೆ ನಾನ್ಯಾಕೆ ಇಲ್ಲಿವರೆಗೆ ಓಡ್ತಾ ಬರ್ತಾ ಇದ್ದೆ ಅಂತ. ನನಗೆ ಗೊತ್ತಿಲ್ಲ. ಅಮ್ಮ ಏನ್ ಹೇಳಿದಾಳೆ, ಓಡ್ಬೇಕು, ನದಿಯಲ್ಲಿ 3 ಬಾರಿ ಮುಳುಗಿ ಹಾಕಿ ಬರಬೇಕು. ಯಾರು 3 ಬಾರಿ ಮುಳುಗಿ ಹಾಕಿ ಮೊದಲು ಬರ್ತಾರೆ ಅವ್ರು ಹಾಲು ಅಂತ ಹೇಳ್ದ. ಅಷ್ಟೇ ತಾನೇ, ನೀನು ಹೋಗು ಅಂತ. ಬಲರಾಮ ಹೋದ. ಕೃಷ್ಣ ನಿಧಾನಾಗಿ ಬಂದ. ನದಿ ಬರೋಕ್ಕಿಂತ ಮೊದಲು ಏನ್ ಬರ್ತದೆ, ಉಸುಕು ಬರ್ತದೆ, ಮರಳು. ನದಿ ದಡದೆಲ್ಲ ಮರಳು ಜಾಸ್ತಿ, ಉಸುಕು ಜಾಸ್ತಿ. ಕೃಷ್ಣ ಬಂದ ಉಸುಕಿನಲ್ಲಿ ಕೂತ್ಕೊಂಡ. ಹೊಸಲ್ಲಿ ಕೂತ್ಕೊಂಡು ಉಸುಕನೆಲ್ಲ ಎತ್ತರ ಮಾಡ್ದ. ಮನೆ ಕಟ್ತಾ ಕೂತ್ಬಿಟ್ಟ. ಸ್ನಾನಕ್ಕೆ ಹೋಗ್ಲಿಲ್ಲ, ಮನೆ ಕಟ್ತಾ ಕೂತ. ಬಲರಾಮ ನೀರೊಳಗೆ ಹೋದ. ಕೃಷ್ಣ ಸ್ನಾನಕ್ಕೆ ಬರ್ತೀಯೋ ಇಲ್ಲೋ ಅಲ್ಲ, ನೀನ್ ಮಾಡಿ ಸ್ನಾನ ಮಾಡು. ಹಾಗಾದ್ರೆ ನಾನು ಮುಳುಗಿ ಹಾಕಿ ನೀರು ಕುಡಿ ಹಾಲು ಮನೆಗೆ ಹೋಗಿ ಹಾಲು ಕುಡಿತೇನೆ, ಮುಳುಗು. ಆದ್ರೆ ನೆನ್ಪಿಡು, ಅಮ್ಮ 3 ಬಾರಿ ಮುಳುಗಂತ ಹೇಳಿದ್ದಾರೆ. 3 ಬಾರಿ ಮುಳುಗಿ ಆಮೇಲೆ ಹೋಗು ಅಂದ. ಅದ್ರೇನು ಆಶ್ಚರ್ಯ, ಒಣ ಕೂಡ್ತಾನೆ, ಹರೇ ನಮ ಅಂತೇನೆ, ಮುಳುಗ್ತೇನೆ, ಹೇಳ್ತೇನೆ, ಮುಳುಗ್ತೇನೆ, 3 ಬಾರಿ ಮುಳುಗ್ತೇನೆ, ಎದ್ದೋಗ್ತೇನೆ ಅಂದ. ಸರಿ ನೀ ಮುಳುಗು, ನಾ ಆಮೇಲೆ ಬರ್ತೇನೆ ಅಂತ ಹೇಳ್ದ. ಬಲರಾಮ ಕೈ ಜೋಡಿಸದ. ಯಮುನಾ ನದಿ ಸ್ನಾನ ಮಾಡ್ತಾ ಇದ್ದೀನಿ, ಭಾಗೀರಥಿ ಸ್ನಾನಮಹಂಕರ್ಷೆ ಅಂತ ಮನಸ್ಸು ಅಹಂಕಾರ ಮಾಡ್ಕೊಂಡು ಹರೇ ನಮಃ ಅಂತ ಮುಳುಗಿದ. ದೇವರ ಸ್ಮರಣೆ ಮಾಡ್ತಾ ಹರೇ ನಮಃ ಅಂತ ಬಲರಾಮ ನೀರಲ್ಲಿ ಮುಳುಗಿ ಮೇಲೆ ಎದ್ದಾನೆ. ಎದ್ದ ಮೇಲೆ ನೋಡ್ತಾನೆ, ಯಮುನಾ ನದಿನೇ ಮಾಯಾಗಿ ಹೋಗಿತ್ತು. ಯಮುನಾ ನದಿನೇ ಇಲ್ಲ. ಮೇಲೆ ಹೇಳ್ತಾನೆ, ದೊಡ್ಡದಾದ ಸಮುದ್ರದ ಮಧ್ಯದಲ್ಲಿ ಇದ್ದಾನೆ ಬಲರಾಮ. ಸುತ್ತಲೂ ಬೋರ್ಗರಿತಾ ಇರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸಮುದ್ರದ ಅಲೆಗಳು ಬರ್ತಾ ಇದೆ. ಅವನಂದ, ನಾನು ಮುಳುಗಿದ್ದು ಯಮುನಾ ತೀರದಲ್ಲಿ, ಮುಳುಗಿ ಮೇಲೆ ಹೇಳ್ತೇನೆ ಸಮುದ್ರ, ಇದೇನಿದು ಅಂತ ನೋಡಿದೆ. ಈ ಕಡೆ ದಡ ಇಲ್ಲ, ಆ ಕಡೆ ದಡ ಇಲ್ಲ, ಪರಿಸರ ಎಲ್ಲಿಯೂ ದಡವೇ ಇಲ್ಲ, ಮಧ್ಯದಲ್ಲಿ. ಅಯ್ಯೋ ಕೃಷ್ಣ, ಇದೇನು ಎಲ್ಲಿ ಬಂದೇನ ಅನ್ನೋದ. ಕೊನೆ ಏನಾದ್ರು ಮಾಡಿ ದಡ ಸೇರ್ಬೇಕು, ಎಲ್ಲಿ ಸೇರ್ಬೇಕು ನೋಡಿದಾಗ ಮಧ್ಯದಲ್ಲಿ ಒಂದು ನಡುಗಡ್ಡೆ ಕಾಣಿಸಿತು. ಒಂದು ದ್ವೀಪ ಇರುತ್ತೆ ನೋಡಿ, ಸಮುದ್ರ ಮಧ್ಯೆ ದ್ವೀಪ ಇರುತ್ತೆ, ನಡುಗಡ್ಡೆ ಕಾಣಿಸ್ತು. ನಡುಗಡ್ಡೆ ಕಾಣಿಸ್ರೆ ಅಲ್ಲಿ ಅದು ಹೋಗ್ಬೇಕು ಅಂತ ಈಜಾಡ್ದ ಹೋಗಿ ನಡುಗಡ್ಡೆಯಲ್ಲಿ ಹೋದ.
ಇನ್ನೇನು ನಡುಗಡ್ಡೆಯ ಮೇಲೆ ಏರಬೇಕು ಅಂತಲ್ಲಿ ಆ ನಡುಗಡ್ಡೆಯಲ್ಲಿ ಇರತಕ್ಕಂಥ ದ್ವೀಪದಲ್ಲಿರ್ತಕ್ಕಂಥ 4 ಜನ ಸೇವಕರು ಬಂದು ಬಲರಾಮಿಗೆ ಬರ್ತಾ ಇದ್ದ. 4 ಜನ ಬಂದ್ರು. ನಮಸ್ಕಾರ, ಮಹಾರಾಜರು ಬರಬೇಕು, ಮಹಾರಾಜರಿಗೆ ಬಹುಪರಾಗ್ ಬರಬೇಕು ಅಂದ್ರು. ಇವನಂದ, ನನ್ನನ್ನು ಯಾಕೆ ಮಹಾರಾಜರು ಅಂತ ಇದ್ದಾರೆ, ನಾನು ಯಾರು ಮಹಾರಾಜ, ಇವನು ನನ್ನ ಯಾಕೆ ಅಂತ ಇದ್ದಾರೆ ಅಂತ ಆಶ್ಚರ್ಯ ಆಯ್ತು. ಇಲ್ಲ, ಬರಲೇಬೇಕು ಬಹುಪರಾಗ್ ಅಂತ ಕರ್ಕೊಂಡು ಹೋದ್ರು. ಇವನ್ ಕೇಳ್ತಾನೆ, ನನ್ನನ್ನು ಯಾಕೆ ಮಹಾರಾಜ ಅಂತ ಇದ್ದೀರಿ, ನೀವೆಲ್ಲ ಯಾರು ಏನು ಅಂತ ಕೇಳ್ದ. ಅವ್ರು ಹೇಳಿದ್ರು, ನೋಡು ಸ್ವಾಮಿ, ನಾವೆಲ್ಲ ಈ ದ್ವೀಪದ ಜನ. ಈ ದ್ವೀಪದಲ್ಲಿ ಇಷ್ಟು ದಿನ ಒಬ್ಬ ರಾಜ ಇದ್ದ, ನನಗೆ ರೋಗ ಬಂದು ಸತ್ತು ಹೋದ. ಈ ದ್ವೀಪದ ಒಂದು ನಿಯಮ ಇದೆ, ಈ ದ್ವೀಪದವ್ರು ಯಾರು ಕೂಡ ರಾಜರಾಗಬಾರ್ದು. ಬೇರೆ ಕಡೆಯಿಂದ ಯಾರಾದ್ರೂ ಬಂದ್ರೆ ಅವರನ್ನು ರಾಜ ಮಾಡಬೇಕು ಅಂತ. ನಾವು ಎಷ್ಟೋ ದಿನಗಳಿಂದ ಕಾಯ್ತಾ ಕೂತಿದ್ದೀವಿ, ಯಾರಾದ್ರೂ ಬರ್ತಾರೋ ಸರಿಯಾಗಿ ನೀವು ಬಂದಿದ್ದೀರಿ. ಅದಕ್ಕೆ ಇವತ್ತಿಂದಾಗಿ ನಿಮಗೆ ನಿಮ್ಮ ರಾಜರು ಬರಬೇಕು, ದಯವಿಟ್ಟು ಮೇಲೆ ಬನ್ನಿ ಅಂದ್ರು. ಇವಂದ, ನನ್ನ ರಾಜ್ಯ ಬೇಡ ಅಂತ, ಇಲ್ಲೆಲ್ಲ ಬರಲೇಬೇಕು ಅಂತ ಅತ್ಯಂತ ಆಗ್ರಹದಿಂದ ಹೋಗಿ ಕೂಡಿಸಿ ತಲೆ ಮೇಲೆ ದೊಡ್ಡದಾಗಿರ್ತಕ್ಕಂಥ ಕಿರೀಟವಿಟ್ಟು ಪಟ್ಟಾಭಿಷೇಕ ಮಾಡಿಬಿಟ್ರು. ಇವನಂದ, ಮನೆಯಲ್ಲಿ ಒಂದು ಲೋಟ ಹಾಲಕ್ಕಾಗಿ ನಾನು ಕಿತ್ತಾಡ್ತಾ ಇದ್ದೆ, ಕೃಷ್ಣನ ಜೊತೆಗೆ ದೊಡ್ಡ ರಾಜ್ಯ ಸಿಕ್ತು, ರಾಜನಾದಿ ಅಂತ ಅಭಿಮಾನದಿಂದ ಕೂತ್ಕೊಂಡ. ವೈಭವದಿಂದ ಕೂತ್ಕೊಂಡ. ಅವನಿಗೆಲ್ಲ ಬಹುಪರಾಕ್ ಅಂತ ಹೇಳಿ ಎಲ್ಲ ಸಂತೋಷಪಡಿಸಿದ್ರು. ಸ್ವಲ್ಪ ಹೊತ್ತಾಯ್ತು, ಇವನಿಗೆ ಹಸಿವೆ ಆಗಿದೆ. ಮನೆಯಲ್ಲಿ ಲೋಟ ಹಾಲು ಕೂಡ ಕುಡ್ದಿಲ್ಲ, ಪಾಪ ಹಸಿವೆ ಆಗಿತ್ತು. ಮಂತ್ರಿಗಳಿಗೆ ಹಸಿವೆ ಆಗಿದೆ, ಊಟದ ವ್ಯವಸ್ಥೆ ಮಾಡಿದ. ಬನ್ನಿ ಸ್ವಾಮಿ, ಎಲ್ಲ ಭೋಜನ ಸಿದ್ಧವಾಗಿದೆ, ಬರಬೇಕು ಅಂತ ಅವ್ರು ಕರೆದು ಭೋಜನಕ್ಕಾಗಿ ಅಂತ 4 ಹೆಜ್ಜೆ ಮುಂದೆ ಇಟ್ಟ. ಹೀಗೆ ನಡೀತಾ ಇದ್ದ, ಯಾರೋ ದೂರಿಂದ ರೀ ಸ್ವಲ್ಪ ನಿಂತ್ಕೊಳ್ರಿ ಅಂತ ನಿಂತ. ಯಾರು ಅಂತ ಹಿಂತಿ ನೋಡ್ತಾನೆ, ಒಬ್ಬ ಹೆಣ್ಣು ಮಗಳು ಬಂದು ಹತ್ತಿರ ಬಂದು, ಯಾರಮ್ಮ ನೀನು ಅಂತ. ನಾನ್ ರೀ ನಿಮ್ ಹೆಂಡತಿ ಅಂದು. ಇವನಂತ, ನನ್ನ ಮದ್ವಿನೇ ಆಗಿಲ್ಲ, ನನ್ನ ಹೆಂಡತಿಯಲ್ಲಿ ಬಂದು, ನಮ್ಮ ನೀನು ಯಾರು ನೀನು ಅಂತ ಕೇಳ್ದ. ನೋಡಿ, ಇಲ್ಲೊಂದು ನಿಯಮ ಇದೆ, ಹಿಂದೆ ಯಾವ ರಾಜ ಇದ್ದ ಆ ರಾಜನ ಹೆಂಡತಿ ನಾನು. ಅವಳು ಸತ್ತು ಹೋದ, ಮುಂದೆ ಯಾರು ರಾಜರು ಬರ್ತಾರೆ ಎಲ್ರಿಗೂ ನಾನೇ ಹೆಂಡತಿ. ಅದಕ್ಕೋಸ್ಕರ ಇವತ್ತು ನೀವು ರಾಜರಾಗಿದ್ದೀರಿ, ಇವತ್ತಿಂದಾಗ ನಿಮ್ಮ ಹೆಂಡತಿ ನಾನು ಅಂದ. ಇವನು ಅನ್ಕೊಂಡ, ಅಯ್ಯೋ ಏನಪ್ಪಾ, ಮನೇಲಿ ಲೋಟ ಹಾಲಕ್ಕಾಗಿ ಜಗಳಾಡ್ತಾ ಇದ್ದೆ, ಕಿತ್ತಾಡ್ತಾ ಇದ್ದೆ, ರಾಜ್ಯ ಸಿಕ್ತು, ಮಹಾರಾಣಿ ಸಿಕ್ಲು, ನಡಿ ಸಂತೋಷ ಅಂದ. ಹೆಂಡತಿ ಹೆಗಲ ಮೇಲೆ ಕೈ ಹಾಕೊಂಡ, ನಡಿ ಹೋಗೋಣ ಅಂತ ಹೊರಟಿದ್ದ. 4 ಹೆಜ್ಜೆ ಮುಂದೆ ಹೋಗಿದ್ದಾನೆ. 10 ಜನ ಮಕ್ಕಳು ಅಪ್ಪ ಅಂತ ಹೊಡ್ತಾ ಬಂದು ಕೊಳ್ಳಿಗೆ ಬಿದ್ದು. ನೀವೆಲ್ಲ ಯಾರು ಅಂತ ಕೇಳ್ದ. ನಾವೆಲ್ಲ ನಿನ್ನ ಮಕ್ಕಳು ಅಂದ್ರು. ಇವನಂದ, ನನ್ನ ಮದುವೆನೇ ಆಗಿಲ್ಲ, ಹೆಂಡತಿ ಸಿಕ್ಕಳು, ಮಕ್ಕಳು. ಅವಳು ಹೇಳ್ತಾಳೆ, ಇವೆಲ್ಲ ಹಿಂದೆ ಇದ್ದ ರಾಜನ ಮಕ್ಕಳು, ಇವತ್ತಿಂದ ಎಲ್ಲರೂ ನಿಮ್ಮ ಮಕ್ಕಳೇ, ನೀವೇ ಎಲ್ಲ ತಂದೆಯವರಿಗೆ. ನೋಡಿ, ಉಚಿತವಾಗಿ ರಾಜ್ಯ ಸಿಕ್ತು, ಉಚಿತವಾಗಿ ಮಹಾರಾಣಿ ಸಿಕ್ಳು, ಉಚಿತವಾಗಿ ಮಕ್ಕಳು ಸಿಕ್ಕರು, ಎಲ್ಲ ಸಿಕ್ತು. ಇವನಂತ, ಏನಿದ್ರು ಒಳ್ಳೇದು ಅನುಕೂಲ ಆಗಿದೆ, ಎಲ್ಲೇ ಭೋಜನ ಮಾಡಿದ ಸುಖಮವಾಗಿರ್ಬೇಕು, ಅಲ್ಲಿ ಸುಮ್ಮನೆ ಯಾಕೆ ಕೃಷ್ಣನ ಜೊತೆ ಕಿತ್ತಾಡಬೇಕು ಅಂತ ಹೋದ. 1 ವಾರ ಕಳೀತು. 1 ವಾರ 8 ದಿವಸ 10 ದಿವಸ ಕಳೆದ ಮೇಲೆ ಒಂದ್ ದಿನ ಏನೋ ಪ್ರಾರಬ್ಧ ಕರ್ಮವಶ ಆ ಮಹಾರಾಣಿ ಅವಳಿದ್ಲು ನೋಡ್ರಿ, ಅವಳಿಗೆ ಯಾವುದೋ ಒಂದು ರೋಗ ಬಂದು ಸತ್ತು ಹೋಗ್ಬಿಟ್ಲು. ಶವವನ್ನು ಸಂಸ್ಕಾರ ಮಾಡಬೇಕು. ಶವ ಸಂಸ್ಕಾರಕ್ಕೆ ತಮಟೆ ಬಾರಿಸೋರು ಬರ್ತಾರೆ ನೋಡಿ, ಬಾರಿಸ್ತಾ ಬಂದು ಶವ ತೆಗೆದುಕೊಂಡು ಹೋಗ್ಬೇಕಾದವರು ಶವದ ಹತ್ರ ಹೋಗ್ಲಿಲ್ಲ. ಇವನ್ ಎಲ್ಲಿ ಕೂತಿದ್ದ, ಇವನ ಹತ್ರ ಬಂದು ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವನಂತ, ನನ್ನ ಹತ್ರ ಯಾಕೆ ಬಾರಿಸ್ತಾ ಇದ್ರಿ, ಅಲ್ಲಿದೆ ಶವ, ಅಲ್ಲಿ ಹೋಗ್ರಿ ಅಂತ. ಶವ ಅಲ್ಲಿದೆ ಸ್ವಾಮಿ, ಈ ದ್ವೀಪದ ಒಂದು ನಿಯಮ ಇದೆ, ಆ ಶವರ ಜೊತೆಗೆ ಅವರ ಪತಿ ಯಾರಿದ್ದಾರೆ ಅವರನ್ನು ಕೂಡ ಸಂಸ್ಕಾರ ಮಾಡಬೇಕು ಅಂತ ಈ ದ್ವೀಪದ ಒಂದು ನಿಯಮ. ಅದ್ರ ಜೊತೆ ನಿಮ್ಮನ್ನು ಸಂಸ್ಕಾರ ಮಾಡ್ತೇವೆ, ನಿಮ್ಮನ್ನು ತಗೊಂಡು ಹೋಗ್ತೇವೆ ಅಂದ. ಇವಂದು, ಅಯ್ಯೋ ಏನಪ್ಪಾ, ನನ್ನ ಜೀವಿತವಾಗಿ ಸಂಸ್ಕಾರ ಮಾಡ್ತಾರೆ, ಇದೇನು ಬಂತು ಹಣೆ ಬರ ಅಂತ. ಅಲ್ಲಿಯವರೆಗೂ ಕೃಷ್ಣ ನೆನಪಾಗದೇ ಇದ್ದ ವ್ಯಕ್ತಿಗೆ ಯಾವಾಗ ನೆನಪಾಯ್ತು, ಕೃಷ್ಣ ಅಂತ. ಕೃಷ್ಣ, ಇಷ್ಟು ದಿವಸ ಎಲ್ಲ ಆರಾಮಾಗಿ ಸಿಕ್ತು, ಸುಖ ಶಾಂತಿ ನೆಮ್ಮದಿ ಸಿಕ್ಕಾಗ ನಾನು ನಿನ್ನ ಮರೆತು ಬಿಟ್ಟಿದ್ದೆ, ಇದೇನು ಬಂತು ಪರಿಸ್ಥಿತಿ ಅಂತ ಒಂದು ಕ್ಷಣ ಗಾಬರಿ ಆಯ್ತು. ಅವ್ರಿಗೆ ಹೇಳ್ದ, ನೋಡಿ ನೀವು ಕರ್ಕೊಂಡು ಹೋಗ್ರಿ, ಚಿಂತೆ ಇಲ್ಲ, ನನ್ನನ್ನು ಜೊತೆಗೆ ಸಂಸ್ಕಾರ ಮಾಡ್ತೀರಾ, ಮಾಡ್ರಿ, ಚಿಂತೆ ಇಲ್ಲ. ಆದ್ರೆ ನಮ್ಮ ದ್ವೀಪದ್ದು ಒಂದು ನಿಯಮ ಇದೆ. ಏನ್ ನಿಯಮ ಅಂತ ಕೇಳ, ಸಾಯೋಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು ಅಂತ. ಅರೆ ಹೇಗೂ ಸಮುದ್ರದಿದೆ, 3 ಬಾರಿ ಮುಳುಗಿ ಹಾಕಿ ಬರ್ತೇನೆ, 3 ಬಾರಿ ಮುಳುಗಿ ಹಾಕಿ ಆಮೇಲೆ ಬರ್ತೇನೆ, ಆಮೇಲೆ ನೀವು ಬೇಕಿದ್ರೆ ಅನ್ನ ಸಂಹಾರ ಮಾಡಿ. ಸರಿ, ಅವಶ್ಯವಾಗಿ ನಡಿ ಅಂತ. ಆದ್ರೆ ಓಡಿ ಹೋಗುವಾಗಿಲ್ಲ ಅಲ್ಲ, ನೀವು ಜೊತೆಗೆ ಬಂದ್ರಿ ಅಂತ. 4 ಜನ ಸೇವಕರು ಕೈಯಲ್ಲಿ ಬರ್ಚಿ ಹಿಡ್ಕೊಂಡು ಖಡ್ಗ ಹಿಡ್ಕೊಂಡು ಕರ್ಕೊಂಡು ಹೋಗಿ ಸಮುದ್ರದಲ್ಲಿ ಸ್ವಲ್ಪ ದ್ವೀಪನ ಕೆಳಗಡೆ ಇಳ್ದ. ಸ್ನಾನ ಮಾಡ್ತೇನೆ ಅಂತ ಕೈ ಜೋಡಿಸಿದ. ಕೃಷ್ಣ ಎಲ್ಲಿದ್ದಪ್ಪ ಸ್ವಾಮಿ, ರಕ್ಷಣೆ ಮಾಡು ಅಂದ. ದೇವ್ರ ಸ್ಮರಣೆ ಮಾಡದ, ನೀರಲ್ಲಿ ಮುಳುಗಿ ಹಾಕಿದ. ಹರೇನ ಅಂತ ಮುಳುಗಿ ಮೇಲೆದ್ದ. ಮೇಲೆದ್ದು ನೋಡ್ತಾನೆ, ಸಮುದ್ರ ಮಾಯ ಆಗಿಬಿಟ್ಟಿತ್ತು. ಸಮುದ್ರ ಮಾಯವಾಗಿದೆ, ಮತ್ತೆ ಯಮುನಾ ನದಿ. ದೂರದಲ್ಲಿ ನೋಡ್ತಾನೆ, ಕೃಷ್ಣ ಉಸುಗೆಲ್ಲ ಆಡ್ತಾ ಕೂರಿದ್ದ. ಹಬ್ಬ ಅಂತೂ ನಾನು ಬದುಕಿ ಬಂದೆ. ಕೃಷ್ಣ ಹೇಳ್ದ, ಕೃಷ್ಣ ನಾನು ಮನೆಗೆ ಹೋಗ್ತೇನೆ ಅಂದ. ಅವಶ್ಯ ನೀನು ಹೋಗು, ನೀನೇ ಹಾಲು ಕೊಡಿ, ಎಲ್ಲ ಆಮೇಲೆ ಬರ್ತೇನೆ, ಮನೆಗೆ ಹೋಗಿ ನಾನು ಬರ್ತೇನೆ ಅಂತ ಹೇಳ್ದ. ಬಲರಾಮ ಮನೆಗೆ ಹೋದ. ಮನೆಗೆ ಹೋಗಿ ತಾಯಿ ಹೇಳ್ದಂತೆ, ಅಮ್ಮ ನಾನು ಮುಂಚೆ ಬಂದಿದ್ದೀನಿ, ಹಾಲು ಕೊಡು ಅಂತ. ತಾಯಿ ಒಂದು ಲೋಟ ಹಾಲು ತಂದಿಡ್ಲು, ತಗೋ ಕುಡಿ ಅಂತ. ಇನ್ನೇನು ಕುಡಿಬೇಕು ಅಂತ ಬಲರಾಮ ಹತ್ರ ಹೋಗ್ತಾ ಇದ್ದ. ಕೃಷ್ಣ ಬಂದ, ಕೈಯಲ್ಲಿ ಹಿಡ್ಕೊಂಡ. ಅವನ ಕೈಯಲ್ಲಿ ಹೆಂಗ್ ಹಿಡ್ಕೊಂಡ, ಅಣ್ಣ ಸಮುದ್ರ ಅಂತ. ಇವನ್ ಗಾಬರಿ, ನಾನ್ ಸಮುದ್ರಕ್ಕೆ ಹೋಗಿ ಇವನಿಗೆ ಯಾಕೆ ಗೊತ್ತಾಯಿತು? ಅವನ್ ಲೋಟ ಮತ್ತೆ ಕೈಯಲ್ಲಿ ಹತ್ರ ತಗೊಂಡ. ಅಣ್ಣ, ಮಹಾರಾಣಿ, 10 ಜನ ಮಕ್ಕಳು ಎಲ್ಲ ಅಮ್ಮನಿಗೆ ಹೇಳ್ತೇನೆ ಅಂತ. ಗಾಬರಿ ಆದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನಮ್ಮ ಅಮ್ಮನಿಗೆ ಹೇಳಿದೆ, ನಾನು ಸಿಗ್ಬೀಳ್ತೇನೆ, ಕಿರಿಕಿರಿ ಬೇಡ, ತಗೋ ಕೃಷ್ಣ.